ಸರ್ ನೀವು ಆಗಿಲ್ಲ, ಈಗ 10 ವರ್ಷದಲ್ಲಿ ಆಗಿದೆ ಅಂತಾರೆ ಸರ್. ಹಿಂದಿನ 70 ವರ್ಷದಲ್ಲಿ ಏನು ಸಾಧನೆ ಮಾಡಿರಲಿಲ್ಲ, ಈಗ 70 ವರ್ಷದಲ್ಲಿ ಆಗದಿರೋದು ಈಗ 10 ವರ್ಷ ಕಳೆದ 10 ವರ್ಷದಲ್ಲಿ ಎಲ್ಲ ಸಾಧನೆಗಳಾಗಿದೆ ಅಂತ. ಡೆವಲಪ್ಮೆಂಟ್ 10 ವರ್ಷ ಎಲ್ಲ ನಿಮ್ಗೆ ಹೇಳಿದ್ದು ಡೆವಲಪ್ಮೆಂಟ್ ಅನ್ನೋದು ಬೆಳಕು ಬರ್ತಾ ಇರ್ತದೆ, ಅದಕ್ಕೆ ಅಡೆತಡೆಯಲ್ಲಿ ಮುಂದಕ್ಕೆ ಇನ್ನೂ ಬೆಳೀತಾ ಇರ್ತದೆ ಅಲ್ವೇನಪ್ಪ. ಇದು ಸೈಂಟಿಫಿಕ್. ಈಗೇನಾಗಿದೆ, ನಾನು ಒಂದು ಪ್ರಶ್ನೆ ಕೇಳಿದಕ್ಕೂ ಈಗಲೂ ಬಹಳ ವ್ಯತ್ಯಾಸಗಳಿದೆ. ನಿಮ್ಗೆ ಹೇಳ್ಬೇಕಾದ್ರೆ ಟಿವಿ ನಾವೇ ಮೈಸೂರು ತಂದವರು, ದೂರದರ್ಶನದ. ನಾನು ರಾಜಶೇಖರ್ ಮೂರ್ತಿಯವರು ಆಗಿದ್ದಾಗ, ಯಾವಾಗ 80 ಜನ HKL ಭಗತ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಕರ್ಕೊಂಡು ಇದೇ ಜಗನ್ಮೋಹನ್ ಪ್ಯಾಲೇಸಲ್ಲಿ ಪ್ರಾರಂಭ ಮಾಡೋದು ದೂರದರ್ಶನದಲ್ಲಿ ಆಗ ಯಾವ ಪ್ರೋಗ್ರಾಮ್ ಬರ್ತಾ ಇತ್ತು, ಬರೀ ಹಿಂದಿಲಿ ಬರ್ತಾ ಇತ್ತು. ಇಡೀ ರಾಷ್ಟ್ರದಂತ ಒಂದೇ ಭಾಷೆಯಲ್ಲಿ, ರೈತರದಿರಲಿ, ಮಹಿಳೆಯರದಿರಲಿ, ಯುವಕರದಿರಲಿ, ಬರೀ ಹಿಂದಿಲಿ. ನಾನೇ ಪ್ರಶ್ನೆ ಹಾಕಿದೆ, ಬರೆದಿದ್ದೀನಿ ಅಂದೆಲ್ಲ. ಏನು, ನೀವು ಹಿಂದಿಲೇ ಭಾಷೆ ಕಳಿತಾ ಇದ್ರೆ ನಮ್ಮ ಕರ್ನಾಟಕ ಜನತೆಗಾಗಲಿ, ತಮಿಳುನಾಡಿನವ್ರಿಗಾಗಲಿ, ಆಂಧ್ರದವ್ರಿಗಾಗಲಿ, ಕೇರಳದ ಇವರಿಗೆ ಇದೇನು ಅರ್ಥ ಆಗುತ್ತೆ ಹಿಂದಿಲಿ? ಅವ್ರವ್ರ ರಾಜ್ಯ ಭಾಷೆಗಳಲ್ಲಿ ಬರಬೇಕು. ನಮ್ಮ ಕನ್ನಡದಲ್ಲಿ ಬರಬೇಕು, ತಮಿಳವ್ರಿಗೆ ತಮಿಳು, ತೆಲುಗಿನವ್ರಿಗೆ ತೆಲುಗು, ಅವ್ರಿಗೆ ಮಲಯಾಳಂ, ಈ ಥರ ರಾಜ್ಯ ಭಾಷೆಗಳಲ್ಲಿ ಬರಬೇಕದು ಅಂತ ನಾನೇ ಪ್ರಶ್ನೆ. ಚಿದಂಬರಂ ಉತ್ತರ ಕೊಟ್ಟಿದ್ರು, $1 ಬಿ ಕಳಿಸ್ತು ಉಪಗ್ರಹನ, ತಕ್ಷಣದಲ್ಲೇ ನಿಮಗೆ ನಿಮ್ಮ ಭಾಷೆಗಳಲ್ಲಿ ಬರ್ತದೆ ಅಂತೇಳಿ. ಈಗೇನಾಗಿದೆ, ಈಗ ನಿನ್ನೆ ಮೋದಿಯವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಸ್ಪೇಸ್ಗೆ, ಗಗನಯಾನಕ್ಕೆ ಗಗನಯಾತ್ರಿಗಳನ್ನು ಕಳಿಸ್ತಾ ಇದೆ. ಅಲ್ಲಿ ನಮ್ದೇ ಒಂದು ಸ್ಪೇಸ್ ಸಿಗ್ತಾ ಇದೆ. ಎಷ್ಟು ಮುಂದುವರೆದಿದೆ ಸರ್. ನೀವು ಕಾಂಗ್ರೆಸ್ನಲ್ಲೂ ಇದ್ರೆ, ಈಗ ಬಿಜೆಪಿನಲ್ಲಿ ಇದ್ದೀರಾ, ಇಂದಿರಾ ಗಾಂಧಿ ನೋಡಿದ್ದೀರಾ, ಮೋದಿ ಅವ್ರನ್ನು ನೋಡಿದ್ದೀರಾ, ಯಾರು ಬೆಸ್ಟ್ PM ಅನ್ಸುತ್ತೆ ಸರ್ ನಿಮಗೆ? ಮೊದಲೇ ಹೇಳಿದೆ ಅರ್ಥ ಆದರೆ, ನಾನು 7 ಜನ ಪ್ರೈಮ್ ಮಿನಿಸ್ಟರ್ ನೋಡಿದ್ದೇನೆ. ಇಂದಿರಾ ಗಾಂಧಿ ಅವರಿಂದ ಹಿಡಿದು ಇದೆ. ಅವರವರ ಆಡಳಿತ ವೈಖರಿನ ನಾನು ವಿರಾಮವಾಗಿರೋ ಬರೀತೀನಿ. ಒಂದು ನಿಮಿಷದಲ್ಲಿ ನಾನು ಇಂಥ ಪ್ರೈಮ್ ಮಿನಿಸ್ಟರ್ ಹೀಗೆ ಅಂತ ಹೇಳಕ್ಕಾಗಲ್ಲ. ಅವ್ರ ಆಡಳಿತ ವೈಖರಿಯನ್ನು ಬರೀತೀನಿ ಹೇಗೆ ಅಂತ ತಿಳಿಸ್ತೀನಿ. ಸ್ವಲ್ಪ ತಡರಪ್ಪ. ಸಕ್ರಿಯ ರಾಜಕಾರಣದಲ್ಲಿರುವಂತವ್ರು ಯಾರು ಸಾಕಲ್ಲ ಸರ್. ಈಗ ನಿಮ್ ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ದಾರೆ, ಯಾರು ಸಕ್ರಿಯ ರಾಜಕಾರಣದಲ್ಲಿ ಇರೋರು ಯಾರು ಇಲ್ಲ ಅಂತ. ಅದಕ್ಕೆ ಅಲ್ಲಿ ಒಂದು ಅರ್ಥ ಇದೆ. ನಾನು ಯೋಚನೆ ಮಾಡಿ ಹಾಕಿದ್ದೀರಿ. ಸ್ವಲ್ಪ ನಾನು 50 ವರ್ಷಗಳದ್ದು ನಡೀತಾ ಇರ್ತಕ್ಕಂಥದ್ದು. ಸ್ವಲ್ಪ ಹಿರಿಯರು ಅಲ್ವಾ, ನನ್ನ 50 ವರ್ಷಗಳಲ್ಲಿ ನನಗಿಂತ ಹಿರಿಯರು ಮೇಲೆ ಯಾರಿದ್ರು ಅವ್ರನ್ನ ಆರಿಸಿದ್ದೀನಿ, ಇತ್ತೀಚಿನವ್ರಲ್ಲ. ಅಷ್ಟು ಅನುಭವ ಇರ್ತಕ್ಕಂಥವ್ರನ್ನ ನೋಡಿ ನಾನು SM ಕೃಷ್ಣ ಅವ್ರನ್ನ ಹೇಗೆ ನೋಡಿದೆ, ಕಾಗೋಡು ತಿಮ್ಮಪ್ಪನವ್ರು ಹೇಗೆ ನೋಡಿದೆ. ನನಗಿಂತ ಹಿರಿಯರು ಅಸೆಂಬ್ಲಿಯಲ್ಲೂ ನೋಡಿದ್ದೀನಿ, ಮತ್ತೆ ರಾಜಕೀಯನೂ ನೋಡಿದ್ದೀನಿ. ಯಾವ್ಯಾವ ಇಸ್ವಿಯಿಂದ ಅವ್ರು ಪ್ರಾರಂಭ ಮಾಡಿದ್ರು, ಹೇಗೆ ಬಂದು ಮೊಯ್ಲಿಯವ್ರನ್ನೂ ನೋಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.